ಅಖಾಡ ಬಿಗ್ ಫ್ಯಾಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಹನುಮೇಶ್ ಯಾವಗಲ್ ಅವರೇ, ಇಲ್ಲಿ ಏನು ಪಾಯಿಂಟ್ ಬರುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಕೊನೆಯೂ ಇಲ್ಲ ಮೊದಲೂ ಇಲ್ಲ. ಯಾರಾದರೂ ಒಬ್ಬ ರಾಜಕಾರಣಿ ಕಡೆಯಿಂದ ಒಬ್ಬ ಶಾಂತಿಪ್ರಿಯ ಎರಡು ಧರ್ಮಗಳ ನಡುವೆ ಒಂದು ಪಾರಿವಾಳ ಹಾರಿಬಿಡೋರು ಬೇಕಿತ್ತಲ್ಲ, ಬಿಳಿ ಶಾಂತಿ ಪಾರಿವಾಳ ಹಾರಿಬಿಡೋರು ಬೇಕಿತ್ತಲ್ಲ. ಯಾವತ್ತಾದರೂ ಇಂಥ ಒಂದು ಬಿಳಿ ಶಾಂತಿಯ ಪಾರಿವಾಳವನ್ನು ಹಾರಿಬಿಟ್ಟಿದ್ದಾರಾ? ಇಲ್ಲಿ ಬರೀ ಗಿಡಗಳೇ. ಈ ಕಡೆಯಿಂದ ಒಂದು ಗಿಡಗ ಹೋಗಲ್ಲಿ ಒಂದು ಹೆಣ ತಿನ್ನು, ಆ ಕಡೆಯಿಂದ ಒಂದು ಗಿಡಗ ಇಲ್ಲೊಂದು ಹೆಣ ತಿನ್ನು, ಈ ಕಡೆ ಒಂದು ಮಚ್ ಮಸಿತಾ ಇರು, ಆ ಕಡೆ ಒಂದು ಮಚ್ ಮಸಿತಾ ಇರು. ಧರ್ಮಗಳ ನಡುವೆ ಒಂದು ಪ್ರೀತಿ ಪ್ರೇಮ ಇತ್ತಾ? ಸಾಯಿಸ್ಬಿಟ್ನಾ? ಓ ಘೋರ ಇದು. ಇದೇ ಥರ ಪ್ರತಿ ಕೊಲೆಗಳಿಗೂ ಸ್ವಧರ್ಮದಲ್ಲೇ ಆಗಿರಲಿ ಅನ್ಯ ಧರ್ಮದಲ್ಲೇ ಆಗಿರಲಿ ಪ್ರತಿ ಕೊಲೆಗಳಿಗೂ ಯಾರಾದರೂ ವಿಸಿಟ್ ಮಾಡಿ ಪರಿಹಾರ ಕೊಟ್ಟಿದ್ದಾರಾ? ಧರ್ಮ ಬಂದಾಗ ಮಾತ್ರ ಅದು ಕೊಲೆ, ಅದು ರಕ್ತ, ಅಲ್ಲದೆ ಇದ್ರೆ ಅಲ್ವಾ ಅಂತ. ಅದೇ ನಾವು ಈಗ ಚರ್ಚೆ ಮಾಡ್ಬೇಕಾಗಿರುವಂತದ್ದು. ರಾಜಕೀಯ ಪಕ್ಷಗಳು ಎಲ್ಲಿವರೆಗೂ ಈ ಕೋಮು ಗಲಭೆಗಳ ಏನು ನಡೆಯುತ್ತೆ ಅದರ ಮೇಲೆ ತಮ್ಮ ಬೆಳೆ ಬೇಯಿಸಿಕೊಳ್ಳುವಂತದ್ದು, ಈ ಘಟನೆಗಳನ್ನ ತಮ್ಮ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳುವಂತದ್ದು ನಿಲ್ಲುತ್ತೋ ಅಲ್ಲಿವರೆಗೂ ಇದು ನಡೀತಾನೆ ಇರುತ್ತೆ. ಇದ್ರ ಜೊತೆಗೆ ಈಗೇನು ರಾಜ್ಯ ಸರ್ಕಾರ ಒಂದು ಕಾರ್ಯಪಡೆ ಮಾಡ್ತೀನಿ ಈ ಕೋಮು ಗಲಭೆಗಳನ್ನ ನಿಯಂತ್ರಣಕ್ಕೆ ಅಂತ ಹೇಳ್ತಾರಲ್ಲ, ಅದನ್ನ ಮಾಡೋದಾದ್ರೆ ಎರಡು ಪಕ್ಷಗಳ ಶಾಸಕರು ಸಚಿವರನ್ನು ಒಳಗೊಂಡಂತ ಒಂದು ಕಾರ್ಯಪಡೆ ಮಾಡ್ಬೇಕು. ಈ ಕೋಮು ಸಂಘರ್ಷ ಆದ್ರೆ ಅವ್ರು ರೆಸ್ಪಾನ್ಸಿಬಲ್ ಮಾಡ್ಬೇಕು. ಅದರಲ್ಲೂ ವಿಶೇಷವಾಗಿ ಕರಾವಳಿ ಈ ತರ ಎಲ್ಲಿ ಕೋಮು ಸಂಘರ್ಷ ಆಗುವಂತ ಪ್ರದೇಶಗಳಿದೆ ಅವಾಗ ಎರಡು ಪಕ್ಷದವ್ರು ಸೇರಿಸಿ, ಯಾರು ಕೂಡ ಇದ್ರ ರಾಜಕೀಯವಾಗಿ ಬಳಸ್ಕೊಳ್ಳೋದು ಬೇಡ. ಇದು ಕಾರ್ಯಪಡೆ ಇರಬೇಕು, ಬರೀ ಕಮಲ ಪಡೆ ಬರೀ ಕೈ ಪಡೆ ಅದ್ರ ಆಗಲ್ಲ ಅಂತ ನೀವು ಹೇಳ್ತಿರೋದು. ಇದು ಬರೀ ಕಮಲ ಪಡೆ ಬೇಡ, ಇದು ಬರೀ ಕೈ ಪಡೆನೂ ಬೇಡ, ಎರಡು ಕೈ ಕಮಲ ಸೇರಿ ಮಾಡಿ. ಇವ್ರಿಗೆ ನಿಜವಾದ ಸಾಮಾಜಿಕ ಸಾಮರಸ್ಯ ಬೇಕಾಗಿತ್ತು. ಇಡೀ ನಮ್ಮ ಸಮಾಜ ಒಗ್ಗಟ್ಟಿನಿಂದ ಇರ್ಬೇಕಂತ ಯಾವ್ದೋ ರಾಜಕೀಯ ಪಕ್ಷಗಳಿಗೆ ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇದನ್ನ ಆಗುವಂತ ಘಟನೆಗಳು ಬಹಳಷ್ಟು ಘಟನೆಗಳನ್ನ ಹಿನ್ನೆಲೆಯನ್ನ ಪ್ರತಿಯೊಂದು ಘಟನೆಗಳ ಹಿಂದೆನೂ ಒಂದು ಸ್ಟೋರಿ ಇರುತ್ತೆ. ಆ ಸ್ಟೋರಿ ಹುಡುಕುವ ಬೇರೆ ಅಲ್ಲಿ ಸ್ಥಳೀಯವಾದಂತ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಬಟ್ ಅದು ರಾಜಕೀಯ ಸ್ವರೂಪವನ್ನ ಪಡೆದು ಅದಕ್ಕೆ ದೊಡ್ಡ ಬಣ್ಣ ಕಟ್ಟಿಬಿಡ್ತಾರೆ ರಾಜಕೀಯ ಪಕ್ಷಗಳು. ಅದು ದೊಡ್ಡ ಹೋರಾಟ ಪಡೋದು ಮಾಡಿ ಅದೇನೇನೋ ಆಗ್ಬಿಡುತ್ತೆ. ಬಹುತೇಕ ಈ ಕೋಮು ಸಂಘರ್ಷಗಳಾಗುವಂತದ್ದು ಬಹಳ ಸಣ್ಣ ಸಣ್ಣ ವಿಷಯಗಳಿಗೆ, ಸಣ್ಣ ಸಣ್ಣ ಕಾರಣಗಳಿಗೆ ನಡೆದಿರುತ್ತೆ. ಅದನ್ನ ರಾಜಕೀಯವಾಗಿ ಬಿಂಬಿಸಿ ರಾಜಕೀಯ ಸ್ವರೂಪವನ್ನು ಕೊಟ್ಟು ದೊಡ್ಡದಾಗತ್ತೆ. ಜನರಿಗೆ ಏನಾಗ್ಬಿಟ್ಟಿದೆ, ಈ ಕೋಮು ಸಂಘರ್ಷ, ರಾಜಕೀಯ ಪಕ್ಷಗಳ ಹೇಳಿಕೆಗಳು, ರಾಜಕೀಯ ವಕ್ತಾರರ ವಾದಗಳು ಇವೆಲ್ಲವೂ ಕೂಡ ಒಂದು ಸ್ಟೀರಿಯೋ ಟೈಪ್ ಇತ್ತು. ನಾವು ಅನೇಕ ಡಿಬೇಟ್ ಗಳಲ್ಲಿ ನೋಡ್ತೀವಿ, ಈ ರಾಜಕೀಯ ಪಕ್ಷಗಳು ಬರುವಂತ ವಕ್ತಾರರು ಕೂಡ ಒಂದು ಸ್ಟೀರಿಯೋ ಟೈಪಿಕ್ ಆಗಿ ಅಂಕಿ ಸಂಖ್ಯೆಗಳನ್ನ ಇಟ್ಟುಕೊಂಡು ಘಟನೆಗಳ ಆಧಾರದ ಮೇಲೆ ಆ ಸರ್ಕಾರ ಇದ್ದಾಗ ಹೀಗ್ ಮಾಡಿದ್ರು, ಈ ಸರ್ಕಾರ ಇದ್ದಾಗ ಹೀಗ್ ಮಾಡಿದ್ರು ನೀವು ಒಂದು ವೋಟ್ ಬ್ಯಾಂಕ್ ರಾಜಕಾರಣವನ್ನ ಹೊರಗಿಟ್ಟು ಈ ಸಮಸ್ಯೆಗೆ ಪರಿಹಾರ ಏನಾದ್ರೂ ಯೋಚನೆ ಮಾಡಕ್ ಸಾಧ್ಯನಾ? ಚೆಕ್ ಮಾಡಿದ್ವಿ. ಫೈನ್. ಈಗ ರಘು ಈಗ ಇಲ್ಲೊಂದು ಬಹಿರಂಗವಾಗಿ ಇಲ್ಲಿ ಕಾರ್ಯಪಡೆ ಹಿಂದೆ ಈ ಆಂಟಿ ಕಮ್ಯುನಲ್ ಗಲಭೆಗಳ ವಿರುದ್ಧ ಒಂದೇನು ಪಡೆ ಮಾಡ್ತಾ ಇದ್ದಾರಲ್ಲ, ಇದಕ್ಕಿಂತ ಮುಂಚೆ ಈ ಪಡೆ ಯಾವ್ಯಾವ್ದ್ರ ಮೇಲೆ ಆ್ಯಕ್ಷನ್ ತಗೊಳ್ತೆ ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಅದರಲ್ಲಿ ಪ್ರಚೋದಕವಾಗಿ ಭಾಷಣ ಮಾಡೋದು, ಕೊಲೆ ಪ್ರಚೋದನೆ ಆಗುವ ರೀತಿಯಲ್ಲಿ ಭಾಷಣಗಳು ಮಾಡೋದು, ತಲೆ ತೆಗಿಬೇಕು, ಬದಲಿ ಆಗಬೇಕು, ಈ ಥರ ಗಲಭೆ. ಜೊತೆಗೆ ನೈತಿಕ ಪೊಲೀಸ್ಗಿರಿಗಳು, ಈ ಹುಡುಗಿ ಯಾವ ಧರ್ಮದವನ ಜೊತೆ ಇದ್ಲು ಅಥವಾ ಈ ಹುಡುಗ ಯಾರ ಜೊತೆಯಲ್ಲಿ ಇದ್ದ, ಇದೊಂದು ವಿಚಾರ. ಇದೇ ಥರದಲ್ಲಿ ಎರಡು ಕಡೆ ಇರುತ್ತೆ. ಇದು ತೀರಾ ಇದೇ ಯತ್ನಾಳ್ರ ವಿಚಾರದಲ್ಲೇ ಯತ್ನಾಳ್ರ ತಲೆ ತೆಗಿಬೇಕು, ತಲೆ ಕಟ್ಕೊಂಡು ಬನ್ನಿ, ನಾವು ಬಿಡಬಾರ್ದು ಈ ಸಲ, ನಮ್ಮ ಗುರಿ ಇದೆ ಅಂತೇಳಿ ಬಹಿರಂಗವಾಗಿ ಭಾಷಣ ಮಾಡ್ತಾನೆ. ನಮ್ಮದೇ ರಾಜ್ಯದಲ್ಲಿ, ಇದೇ ರಾಜ್ಯದಲ್ಲಿ ಎಲ್ಲರೂ ತರ್ತಾ ಇದ್ದೀರಿ ಇದನ್ನು ನೀವು ಅಂತ. ಈಗ ನೋಡಿ, ಕೇರಳ ಕಡೆ ಒಂದು ಮಾತಿದೆ, ಕರಾವಳಿ ಭಾಗದಲ್ಲೂ ಒಂದು ಮಾತಿದೆ. ನೀವು ಅಲ್ಲಿನ ಹೆಣ್ಣು ಮಕ್ಕಳನ್ನು ಒಮ್ಮೆ ಮಾತಾಡಿಸ್ಕೊಂಡಿರೋ ಮಾತು ಹೇಳ್ತಾರೆ, ನೋಡ್ರಪ್ಪ ಅಲ್ಲೊಂದು ಸತ್ತೋಯ್ತು, ಇಲ್ಲೊಬ್ರು ಸಾಯಿಸ್ಬಿಟ್ರು ಅಂತ ಹೇಳಿದ್ರೆ ಹೈಯೆಸ್ಟ್ RSS ಕೇಡರ್ ಇರೋದು ಕೇರಳದಲ್ಲಿ. ಅಧಿಕಾರಕ್ಕೆ ಬಂದಿಲ್ಲ ಬೇರೆ ವಿಚಾರ, ಹೈಯೆಸ್ಟ್ ನಂಬರ್ ಇದ್ದಾರಲ್ಲಿ. ಅವರೊಂದು ಮಾತು ಹೇಳ್ತಾರಲ್ಲಿ, ಇವ್ರು ಇರೋದ್ರಿಂದ ಈ ಥರ ಒಂದು ತಲೆ ಹಿಂದೂದು ಬಿತ್ತಾ, ಒಂದು ತಲೆ ಮುಸ್ಲಿಮ್ದು ಬಿತ್ತು, ಒಂದು ತಲೆ ಮುಸ್ಲಿಮ್ದು ಬಿತ್ತಾ, ಒಂದು ತಲೆ ಹಿಂದೂದು ಬಿತ್ತು. ಇಷ್ಟು ಭಯ ಇರದೆ ಹೋಗ್ಬಿಟ್ರೆ ಅಲ್ಲಿನ ಹೆಣ್ಣು ಮಕ್ಕಳು ಆರಾಮಾಗಿ ಓಡಾಡೋಕ್ಕಾಗಲ್ಲ. ಈ ಮಾತಿದೆ. ಅಂದರೆ ಇಲ್ಲಿಯವರೆಗೆ ಕರಾವಳಿ ಭಾಗದಲ್ಲಿ ವಿಭಿನ್ನವಾಗೇನಿಲ್ಲ, ಇದು ತೀರಾ ವಿಭಿನ್ನವಾಗೇನಿಲ್ಲ, ಅಷ್ಟಿಲ್ಲದೆ ಇರಬಹುದು. ಇದನ್ನು ತಡೆಯೋ ಜವಾಬ್ದಾರಿ ಯಾರ್ದಿತ್ತು ರಘು? ನೋಡಿ, ಖಂಡಿತವಾಗ್ಲೂ ರಾಜ್ಯ ಸರ್ಕಾರ ಜವಾಬ್ದಾರಿ ಇದೆ. ರಾಜ್ಯ ಸರ್ಕಾರ ಅಟ್ಲೀಸ್ಟ್ ಅಟೆಂಪ್ಟ್ಸ್ ಅನ್ನು ಮಾಡಿ ಅಲ್ಲಿ ಇಂಟೆಲಿಜೆನ್ಸ್, ಈಗ ನಮ್ಮ ಮಿತ್ರರು ಹೇಳಿದ್ರು, ಇಲ್ಲಿ ಇಂಟೆಲಿಜೆನ್ಸ್ ಈಗ ಒಂದೊಂದು ಯಾರೋ ಏನು ಮನೆಯಿಂದ ಸುಮ್ಮನೆ ನಿಂತಿರೋರು ಹೋಗಿ ಸಾಯಿಸೋದಕ್ಕೆಲ್ಲ ಇಂಟೆಲಿಜೆನ್ಸ್ ಯಾರಿಗೂ ಗೊತ್ತಾಗೋದಿಲ್ಲ. ಯಾಕೆ ನಾವು ಪೆಹಲ್ಗಾಮಲ್ಲಿ ಹಂಗೆ ತಾನೇ ಆಗಿದ್ದು, ಧರ್ಮ ಕೇಳಿ ಸುಮ್ಮನೆ ಇದ್ದೋರ್ತಾನೆ ಸಾಯಿಸಿದ್ದು. ಅವಾಗ ನಿಮಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಕಾಣಿಸ್ಬಿಡ್ತು. ಪೆಹಲ್ಗಾಮಲ್ಲಿ 150 ಕಿಲೋಮೀಟರ್ 124 150 ಕಿಲೋಮೀಟರ್ ಒಳಗಡೆ ಬರೋವರೆಗೂ ನಿಮ್ಮ ಬಿಜೆಪಿ ಸರ್ಕಾರ ಏನ್ ಕಡ್ಲೆ ಬೀಜ ತಿಂತಾಯ್ತಾ?
ಇರೋನು ಅಲ್ಲೇ ಇದ್ರೆ ಮಂಗಳೂರಲ್ಲಿ ಒಳಗಡೆ ಇರೋರು ಹೆಂಗೆ ನೀವೇನ್ ಕಡಲೆ ಬೀಜ ತಿಂತಾ ಇದ್ದೀರಾ? ಅಲ್ಲ ಇದು AK-47 ಅನ್ನ ಇಲ್ಲೇ ಒಳಗಡೆ ಇದ್ದಾಗ್ಲೇನೆ. 150 ಕಿಲೋಮೀಟರ್ ಒಳಗಡೆ ಬರೋವರೆಗೂ ನಿಮ್ಮ ಸರ್ಕಾರ ಏನ್ ಕಡಲೆ ಬೀಜ ತಿಂತಾ ಇತ್ತಾ? ಅಲ್ಲ, Okay? ಇವಾಗ So, ಮಂಗಳೂರು ಒಳಗಡೆ ಇರೋ ನಿಮ್ ಸರ್ಕಾರ ಕಡಲೆ ಬೀಜ ತಿಂತಾ ಒಂದ್ ಇತ್ತಾ? ನಿಮಿಷ, ಹೇಳಿ. ನಾವು ಈಗ ಚಾಕುಗಳು ಮನೆಯಲ್ಲಿದ್ದಾವೆ, ಪ್ರತಿಯೊಂದು ಮನೆಯಲ್ಲಿದ್ದಾವೆ. AK-47 ಎಲ್ಲಾರ ಮನೇಲೂ ಇಲ್ಲ, ಎಲ್ಲಾರ್ಗೂ ಲೈಸೆನ್ಸ್ ಕೊಡೋದಿಲ್ಲ. ಚಾಕುನ ಬೈ ಡಿಫಾಲ್ಟ್ ಪ್ರತಿಯೊಬ್ರು ಮನೆಯಲ್ಲಿ ಯೂಸ್ ಮಾಡ್ತಾರೆ. ತರಕಾರಿ ಕಟ್ ಮಾಡೋದ್ರಿಂದ ಹಿಡಿದು ವ್ಯವಸಾಯಕ್ಕೆ ಉಪಯೋಗಿಸೋದ್ರಿಂದ ಪ್ರತಿಯೊಂದಕ್ಕೂ ಉಪಯೋಗಿಸ್ತಾರೆ. ಹಾಗಾಗಿ ಇದನ್ನು ಯಾರು ಎತ್ಕೊಂಡು ಹೋದ್ರು ಅಂತ ಗೊತ್ತಾಗೋದಿಲ್ಲ. ಯಾರೋ ಒಬ್ಬ ಪಾಪ ಇವನು ಇಟ್ಕೆ ಬರೋನು, ಮೀನ್ ಮಾರೋನು, ಕೋಳಿ ಮಾರೋನು, ಈ ಮಣ್ಣನ್ನ ಇದು ಟ್ರಾಕ್ಟರ್ ಇಂದ ಮಣ್ಣನ್ನ ತೆಗಿತಿದ್ದವನು, ಮರಳು ತೆಗಿತಿದ್ದವನ್ನ ಹೋಗಿ ಚುಚ್ಚಿ ಸಾಯಿಸ್ತಾರೆ ಅಂತಂದ್ರೆ ನಿಮ್ ಬಾಯಲ್ಲಿ ಇಸ್ತ್ರಿ ಮಾಡಿದವರು ಬರೋದೇ ಇಲ್ಲ. ಇದೇ ನಿಮ್ ಸಮಸ್ಯೆ. ರಮಾಕಾಂತ್ ಅವಾಗಿಂದ ಅದನ್ನೇ ಕೇಳಿದ್ದು. ನಿಮ್ ಬಾಯಲ್ಲಿ ಇಸ್ತ್ರಿ ಮಾಡಿ ಸೆಲೆಕ್ಟ್ ಮಾಡಿ ಅವರ ಹೆಸರು ಬರೋದಿಲ್ಲ. ದೀಪಕ್ ರಾವ್ ಹೆಸರು ಬರಲ್ಲ, ಪೂಜೆ ಮಾಡೋರು. ಪ್ರವೀಣ್ ನಟರ್ ಹೆಸರು ಬರೋದಿಲ್ಲ. ಒಂದ್ ನಿಮಿಷ, ಈಗ ಜಗಳ ರಮಾಕಾಂತ್ ಆಗ್ಲೇ ಹೇಳಿದ್ದು. ನೋಡಿ, ನಾನು ಯಾರ ಹೆಸರನ್ನು ಹೇಳಿಲ್ಲ ಇಲ್ಲಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಬಿಜೆಪಿ ಅವರು ಯಾವಾಗ್ಲೂ ಈಗ ನಿಮ್ಮ ಶಾಸಕರು ಇರ್ತಕ್ಕಂಥ ಜಾಗದಲ್ಲಿ ಯಾಕೆ ನಡೀತಾ ಇದೆ? ಅಲ್ಲ, ನಾನು ಹೇಳಿದ್ದು ಕುತ್ರಾಣೆ ಕೊಡ್ತೀನಿ. ಈಗ ರಮಾಕಾಂತ್ ಅವ್ರ ಪ್ರಶ್ನೆ ಕೇಳಿ. ಈಗ ಕಾರ್ಯಪಡೆ ವಿಚಾರಕ್ಕೆ ಬಂದಾಗ ನಾನು ಹೇಳಿದ್ದೇನೆ, ಸರ್ಕಾರ ಇಂಟೆಲಿಜೆನ್ಸ್ ಅಂದ್ರೆ ಈಗ ಯಾರೋ ಬಂದ್ಬಿಟ್ಟು ನನ್ನದೊಂದು ಪಾಯಿಂಟ್ ಏನು ಬಂತು ಗೊತ್ತಾ ಇಲ್ಲಿ? ಈಗ ತೀರಾ ಆ ಭಾಗದ ಅನೇಕ ಮುಸ್ಲಿಂ ಸಮುದಾಯದ ಮುಖಂಡರುಗಳು, ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರುಗಳು ನಾವೆಲ್ಲ ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ ವಾರ್ನಿಂಗ್ ಮಾಡೋವರೆಗೂ ಕಾರ್ಯಪಡೆ ಬರಲಿಲ್ಲ. ಸೋಶಿಯಟಿ ಮಾಡಿದಾಗ ಕಾರ್ಯಪಡೆ ರಚನೆ ಮಾಡಬೇಕು ಅಂತ ಒಂದ್ ನಿಮಿಷ ನಾವು ಕಾರ್ಯಪಡೆ ಒಂದ್ ನಿಮಿಷ ನೋಡಿ, ನಾವು ಯಾವುದೇ ಏನು ಶಾಂತಿ ವಿಚಾರಕ್ಕೆ ಬರೋದಾದ್ರೆ ನಾವು ಯಾವ್ದ್ರಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಲಾ ಅಂಡ್ ಆರ್ಡರ್ ಎಷ್ಟೇ ದೊಡ್ಡವರಾಗ್ಲಿ, ಲಾ ಅಂಡ್ ಆರ್ಡರ್ ನ ಕೈಗೆ ತೆಗೆದುಕೊಳ್ತಕ್ಕಂಥ ಯಾರೇ ಆಗ್ಲಿ ಅವರನ್ನ ನಾವು ಬಿಡೋದೇ ಇಲ್ಲ. ಅಂದ್ರೆ ಅವ್ರು ಎಲ್ಲಿದ್ರು ಮಠ ಆಗ್ತೇವೆ. ಅದನ್ನ ನಾವು ಸ್ಟ್ರಾಂಗ್ ವಾರ್ನಿಂಗ್ ಅನ್ನು ಕೊಡ್ತಾ ಇದ್ದೇವೆ. ನಾನು ಪಕ್ಷದ ವಕ್ತಾರನಾಗಿ ಸರ್ಕಾರದ ಭಾಗವಾಗಿ ಇಲ್ಲಿಂದ ಆಚೆಗೆ ಮಂಗಳೂರಿನ ಸಮುದ್ರ ರಕ್ತ ಕುಡಿಯಲ್ಲ. ಅಲ್ಲ, ರಕ್ತವನ್ನ ಬಿಜೆಪಿ ಅವ್ರು ಬಿಡ್ತಾ ಇಲ್ಲ ರಕ್ತ ಕುಡಿಸಕ್ಕೆ. ಮೋಹನ್, ಇಲ್ಲಿಂದ ಆಚೆಗೆ ಮಂಗಳೂರಿನ ಸಮುದ್ರ ತೀರ ರಕ್ತಾನ ಹೀರಲ್ಲ, ರಕ್ತ ಕುಡಿಯಲ್ಲ. ಅದು ಅವ್ರ ಭಾಗ ಕೇಳಿ, ಯಾಕಂದ್ರೆ ಅವರೇ ಶಾಸಕರು ಇರೋದು. ಪ್ರಮಿಸ್ ಮಾಡಿ ನೋಡೋಣ, ಇಬ್ರು ನೋಡೋಣ. ಇನ್ನಾಗಲ್ಲ ಇತ್ತದು. ನಾನು ಆಗ್ಲೇ ಹೇಳಿದ್ನಲ್ಲ, ರಕ್ತಕ್ಕೆ ರಕ್ತ ಪರಿಹಾರ ಅಲ್ವೇ ಅಲ್ಲ. ನಮ್ ಸ್ಟ್ಯಾಂಡ್ ವೆರಿ ಕ್ಲಿಯರ್. ನೋಡಿ, ನಾನು ಹೇಳೋದು ಆಗ್ಲಿಂದ ಕೇಳ್ತಿರೋ ಪ್ರಶ್ನೆಗೆ ಉತ್ತರನೇ ಕೊಡ್ತಾ ಇಲ್ಲ. ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ 2 ವರ್ಷದಿಂದ? ನಾನು ದೊಡ್ಡ ಪಟ್ಟಿನೇ ಕೊಟ್ಟೆ, ಎಷ್ಟು ಅಸಮರ್ಥರು ಅವರು. ಕಾರ್ಯಪಡೆ ಆದ್ರೂ ಮಾಡಿದೀನಿ, ಅದನ್ನು ಮಾಡಿರಲ್ಲ ಅಂತಾರ. ಯಾವ ಕಾರ್ಯಪಡೆ ಮಾಡಿದ್ವಿ ಇವರು? ಇವ್ರಿಗೆ ಯಾವಾಗ ಹಿಂದೂ ಯುವಕರ ಹತ್ಯೆ ಆಗುತ್ತೋ ಅವಾಗ ಇವ್ರು ಕಾರ್ಯಪಡೆ ನೆನಪಾಗದೇ ಇಲ್ಲ. ಬೇರೆ ನಮ್ದರ ಹತ್ಯೆ ಆದಾಗ ಮಾತ್ರ ನೆನಪಾಗುತ್ತೆ ಕಾರ್ಯಪಡೆ ಅವರಿಗೆ. ಅಲ್ಲಿ ಇವ್ರು ಕಾರ್ಯಪಡೆ ಇಂಟೆನ್ಷನ್ ಏನಂತ ನಾನು ಹೇಳ್ಬೇಕಾಗಿಲ್ಲ, ಜನಕ್ಕೂ ಅರ್ಥ ಆಗಿದೆ. ಲೆಟ್ ದೆಮ್ ಸಿ, ಲೆಟ್ ದೆಮ್ ಅಂಡರ್ಸ್ಟ್ಯಾಂಡ್. 28 ಕೊಲೆಗಳಾಯ್ತು 2019-20 28 ಕೊಲೆಗಳು ಎಲ್ಲಾ ಹಿಂದುಳಿದ ವರ್ಗದ ನಾಯಕರು. ಮತ್ತೆ ಇವ್ರ ಮನಸ್ಥಿತಿ ನೋಡಿ, ಅಲ್ಲಿ ಸತ್ತವರಲ್ಲೂ ಮತ್ತೆ ಜಾತಿ ಹುಡುಕುದ್ರು ಇವರು. ನಾನು ಹೇಳಲ್ಲ ಏನು ಅಂತ ಮುಂಚೆ, ಅಂದ್ರೆ ಇವರ ಮನಸ್ಥಿತಿ ಯಾವ ತರ ಇದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಅವರು ಯಾರು ಇದಾರೆ, ಕಾಂಗ್ರೆಸ್ ನಾಯಕರು ಮತ್ತೊಂದಿರಲ್ಲಪ್ಪ. ಯಾರು ಹೇಳಿ ಕಾಂಗ್ರೆಸ್ ಮಕ್ಳು ಯಾರಿದ್ದಾರೆ ಹೇಳಿ. ಕಾಂಗ್ರೆಸ್ ನಾಯಕರ ಮಕ್ಳು ಯಾರಿದ್ದಾರೆ ಹೇಳ್ರಿ. ಅವರು ಹೇಳಿಲ್ಲ, ಯಾರು ಹೇಳಿಲ್ಲ. ಯಾರು ಯಾವ ಕಾಂಗ್ರೆಸ್ ನಾನು ಹೇಳಿಲ್ಲ. ಇವ್ರ ಮಗ ಯಾರು ನಮ್ಮ ಮಂಗಳೂರಿನಲ್ಲಿ ಆದ್ರೆ ನಾನು ಹೇಳ್ತೀನಿ ಕೇಳಿ, ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ತಂದೆ ಏನು ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳಿದ್ರು ನೀವೇನೆ. ಅಲ್ಲ, ಹುಬ್ಳಿಲಿ ನಿಮ್ಮ ಲೀಡರ್ ಇಲ್ಲೂ ಕೂಡ ಕೊಲೆ ಆಗಿದ್ದವರ ಒಬ್ಬರು ಕಾರ್ಯಕರ್ತ ನಮ್ಮ ಯಾಕೆಲ್ಲ ಕೊಲೆಗಳು ಹಿಂದುಳಿದ ವರ್ಗದ ಇವರಿಗೇನು ಪ್ರತಿಕ್ರಿಯೆ ಹಾಗಿದ್ರೆ ನೀವು ನೇಹಾ ಹಿರೇಮಠ್ ಕೊಲೆ ವಿಚಾರದಲ್ಲಿ ಇವ್ರದೇ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಅಲ್ವೇನಪ್ಪ ಅವರು. ಅವ್ರಿಗೆ ಇದೇ ಸಿದ್ದರಾಮಯ್ಯ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ಅವತ್ತು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಮನವಿ ಕೊಟ್ಟು NIA ಕೊಡಿ ಅಂತ ಕೇಳ್ತಾ ಇರೋದು. ಅವ್ರಿಗೆ ನಂಬಿಕೆ ಇಲ್ಲ, ಅವ್ರ ಸರ್ಕಾರದ ಮೇಲೆ ಅವ್ರಿಗೆ ಕಾರ್ಪೊರೇಟರ್ ಅರ್ಥ ಮಾಡ್ಕೊಳ್ಳಿ. ಇವ್ರು ಯಾವ ಮಟ್ಟದ ಓಲೈಕೆ ರಾಜಕಾರಣ ಮಾಡ್ತಾ ಇರ್ಬೇಕು. ಆಯ್ತಲ್ಲ, ನಾನು ಇದನ್ನ ಹೇಳಕ್ ಬರ್ತಾ ಇರೋದು ಆಗ್ಲಿಂದ. ನಾನು ಇವ್ರು ಮಾಡ್ತಿರುವಂತ ನಿರಂತರವಾದ ಋಣ ಸಂದಾಯ ಓಲೈಕೆ ಆಗೋಯ್ತು, ಓಲೈಕೆ ಆಗೋಯ್ತು, ಋಣ ಸಂದಾಯ, ಋಣ ಸಂದಾಯ ಬಿಜೆಪಿ ಶಾಸಕರಿರ್ತಕ್ಕಂಥ ಜಾಗದಲ್ಲಿ ಯಾಕೆ ಗಲಾಟೆ ಜಾಸ್ತಿ? ಥ್ಯಾಂಕ್ ಯು ರಘು ದೊಡ್ಡೇರಿ ಅವರೇ, ಥ್ಯಾಂಕ್ ಯು ಹನುಮೇಶ್ ಶಾವಗಲ್ ಅವರೇ. ಸಾಕಷ್ಟು ವಿಷಯಗಳ ಬಗ್ಗೆ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೀವಿ. ನಮ್ಮ ಇಡೀ ಉದ್ದೇಶ ಮಾಧ್ಯಮದ ಮೂಲಕವಾಗಿ ಆದರೂ ಅಷ್ಟೇ ಹೆಣಗಳು ಬೀಳೋದು ನಿಲ್ಲಬೇಕು. ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬ ಮಕ್ಕಳು, ಒಂದೊಂದು ಮಗ ಅವರಿಡೀ ಸಂಸಾರಕ್ಕೆ ಆಧಾರವಾಗಿರ್ತಾನೆ. ಈ ಧರ್ಮದವನಾದರೂ ಆಗಿರಲಿ, ಆ ಧರ್ಮದವನಾದರೂ ಆಗಿರಲಿ, ಅಂಥ ಆಧಾರ ಸ್ತಂಭಗಳು ಬಿದ್ದು ಹೋದಾಗ 2 ದಿನ ಮೀಡಿಯಾದಲ್ಲಿ ಮಾತಾಡ್ತೀವಿ ನಾವು.
2 ದಿನ ಪಕ್ಷದವರು ಬರಬಹುದು, ಸಾಂತ್ವನ ಹೇಳಬಹುದು, ಪರಿಹಾರ ಕೂಡ ಕೊಡಬಹುದು. ಪುತ್ರ ಶೋಕಂ ನಿರಂತರಂ. ಆ ತಂದೆ ತಾಯಿ ಇರ್ತಾರಲ್ಲ, ವೃದ್ಧ ತಂದೆ ತಾಯಿಗಳು, 30 ವರ್ಷದ ಮಗ, 25 ವರ್ಷದ ಮಗ, 35 ವರ್ಷದ ಮಗ ಅವ್ನು ಕಳ್ಕೊಂಡು ಅಷ್ಟೊತ್ತಿಗೆಲ್ಲ ಆ ತಂದೆ ತಾಯಿಗೆ 70, 65, 75 ದಾಟಿರುತ್ತೆ. ಸಾಯೋವರೆಗೂ ಅವನ ಫೋಟೋ ನೋಡಿಕೊಂಡು ಆ ಫೋಟೋಗೆ ಪ್ರತಿದಿನ ಒಣಗಿದ ಹೂವನ್ನು ಬದಲಿಸಿ ಹೊಸ ಹೂವನ್ನು ಹಾಕ್ಕೊಂಡೆ ಅವನಿಗೊಂದು ತಿಲಕ ಇಟ್ಟುಬಿಟ್ಟೆ ಅವರು ಸಾಯೋರು ಹೊರಗೆ ಸಾಯಬೇಕಿಲ್ಲ. ಈ ಪರಿಸ್ಥಿತಿ ಇನ್ಯಾರಿಗೂ ಬರದೇ ಇರಲಿ.